ಹೌದು, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಿಸ್ತಾರೆ. ಅದ್ಯಾಕನ್ನೋದು ಗೊತ್ತಾ? ಕೃಷ್ಣ ದೇವಕಿಗೆ ಜನಿಸಿದಂತಹ 8ನೇ ಮಗು. ಅಷ್ಟಮಿ ಅಂದ್ರೆ 8. ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಿಸ್ತಾರೆ. ಅಷ್ಟಕ್ಕೂ ಶ್ರೀಕೃಷ್ಣ ನಿಜವಾದ ತಂದೆ ತಾಯಿ ಯಾರು ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಮಹತ್ವವೇನು? ದೇವಕಿ ಮಧುರದ ರಾಕ್ಷಸ ರಾಜನ ಕಂಸನ ಸಹೋದರಿ. ಒಂದು ಭವಿಷ್ಯವಾಣಿಯ ಪ್ರಕಾರ ದೇವಕಿ 8ನೇ ಮಗುವಿನಿಂದ ಕಂಸನು ನಾಶವಾಗ್ತಾನೆ ಎಂಬ ವಿಷಯ ತಿಳಿದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯನ್ನು ಬಂಧಿಸಿರ್ತಾನೆ. ಭವಿಷ್ಯವಾಣಿ ನಿಜವಾಗಬಹುದೇನೋ ಎಂದು ತಿಳಿದ ಕಂಸ ದೇವಕಿಗೆ ಜನಿಸಿದಂತಹ ಎಲ್ಲ ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ದೇವಕಿಯ 8ನೇ ಮಗು ಜನಿಸಿದಾಗ ವಾಸುದೇವನ ಕನಸಿನಲ್ಲಿ ವಿಷ್ಣು ಬಂದು ತನಗೆ ಹುಟ್ಟಿರುವಂತಹ 8ನೇ ಮಗುವನ್ನು ಗೋಕುಲದಲ್ಲಿರುವ ನಂದ ಮತ್ತು ಯಶೋದೆ ದಂಪತಿಗೆ ಕೊಟ್ಟು ಅವರಿಗೆ ಹುಟ್ಟಿದಂತಹ ಹೆಣ್ಣು ಮಗನನ್ನು ನೀನು ಪಡೆದುಕೋ ಎಂದು ಹೇಳಿರುವ ಮಾತಿನಂತೆ ವಾಸುದೇವನು ಪಾಲಿಸುತ್ತಾನೆ. ಕೊನೆಗೆ ಕೃಷ್ಣನು